ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು ನಿಜವಾಗಲೂ ಭಾರತೀಯರೇ ಆಗಿದ್ದರೆ ಭಾರತದ ಕುರಿತು ಹಾಗೂ ಭಾರತದ ಸೈನ್ಯದ ಕುರಿತು ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಹಾಗಂತ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಆನರಬಲ್ ಜಸ್ಟಿಸ್ ದೀಪಂಕರ್ ದತ್ತಾ ಹಾಗೂ ಜಸ್ಟಿಸ್ ಆಗಸ್ಟಿನ್ ಜಾರ್ಜ್ ಮಸೀಹಾ ಇರುವಂಥ ದ್ವಿಸದಸ್ಯ ಪೀಠದಲ್ಲಿ ನಿನ್ನೆ ವಿಚಾರಣೆ. ವಿಷಯ ಏನು ಅಂತ ಮೊದಲು ಹೇಳಿಬಿಡ್ತೀನಿ, ಅದಾದ ಮೇಲೆ ಇದರ ಕುರಿತಾಗಿ ನೀವು ಚರ್ಚೆಯನ್ನು ಮಾಡೋಣ. ಗಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೈನಾ ಸೈನಿಕರ ಮಧ್ಯೆ ನಡೆದಂಥ ಸಂಘರ್ಷ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ಸಂಘರ್ಷ ನಡೆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಅಷ್ಟೇ ಅಲ್ಲ, ಒಂದು ಸಂದರ್ಭದಲ್ಲಿ ಚೈನಾ ರಾಜತಾಂತ್ರಿಕರ ಜೊತೆ ಇವರು ಡಿನ್ನರ್ ಮಾಡಿದಂಥ ಮಾಹಿತಿ ಕೂಡ ಅದೇ ಸಂದರ್ಭದಲ್ಲಿ ಭಾಳ ಆಸ್ಫೋಟಕಾರಿಯಾಗಿ ಎಲ್ಲ ಕಡೆ ಹರಡಿತ್ತು. ರಾಹುಲ್ ಗಾಂಧಿ ಹೇಳ್ತಾ ಇದ್ದರು, ಭಾರತೀಯರ ಮೇಲೆ, ಭಾರತೀಯ ಸೈನ್ಯದ ಮೇಲೆ ಇನ್ನಿಲ್ಲದ ಹಾಗೆ ಚೈನಾ ಸೈನ್ಯ ಆಕ್ರಮಣ ಮಾಡ್ತಾ ಇದೆ, ನಮ್ಮ ಭಾರತೀಯ ಸೈನ್ಯ ಸಂಪೂರ್ಣವಾಗಿ ಅಲ್ಲಿ ಹತಾಹತಗೊಂಡಿದೆ, ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಿದರು. ಅಷ್ಟೇ ಅಲ್ಲ, ಸುಮಾರು 2000 ಚದರ ಕಿಲೋಮೀಟರ್ನಷ್ಟು ಚೈನಾ ನಮ್ಮ ಭೂಮಿಯನ್ನು ವಶಪಡಿಸಿಕೊಂಡಿದೆ. ಭಾರತದ ಭೂಮಿಯನ್ನು ಸರ್ಕಾರ ಮುಚ್ಚಿ ಹಾಕ್ತಾ ಇದೆ, ನಮ್ಮ ಸೈನ್ಯದವರಿಗೆ ಗಡಿಯನ್ನು ಕಾಯಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನೋಡಿ, ಒಬ್ಬ ಜವಾಬ್ದಾರಿಯುತ MP ಈ ರೀತಿಯಾದಂಥ ಮಾತುಗಳನ್ನು ಆಡಿದಾಗ ಈತನಿಗೆ ಏನೋ ಮಾಹಿತಿ ಇರ್ಬೋದು ಅಂತ ದೇಶದ ಜನ ಅನ್ಕೋತಾರೆ. ಈತ ಮಾಡುವ ಕೆಲಸದಿಂದ ಸೈನಿಕರ ನೈತಿಕ ಸ್ಥೈರ್ಯ ಕುಸಿಯುತ್ತೆ, ದೇಶದ ಇಮೇಜ್ ಏನಿದೆ, ಅಸ್ಮಿತೆ, ಅದಕ್ಕೆ ಭಾಳ ದೊಡ್ಡ ಮಟ್ಟದ ಕಳಂಕ ಉಂಟಾಗತ್ತೆ ಅನ್ನುವಂಥ ಖಬರಿರಲಾರದೆ ಬಾಯಿಗೆ ಬಂದ ಹಾಗೆ ಈತ ಮಾತನಾಡಿದರು. ಘಟನೆ ನಡೆದದ್ದು 9 ಡಿಸೆಂಬರ್ 2022ರಂದು. ಇವರು 14ನೇ ತಾರೀಕು, ಮುಂದೆ ಒಂದು ವಾರದ ನಂತರ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ. ಹೋದಲ್ಲೆಲ್ಲ ಈ ಮಾತು ಹೇಳ್ತಾ ಇರ್ತಾರೆ, ನಮ್ಮ ಸೈನಿಕರು ಹೊಡೆಸ್ಕೊಂಡಿದ್ದಾರೆ, ಭಾರತೀಯ ಸೈನಿಕರು, ಚೈನಾ ಸೈನಿಕರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಈ ಗಡಿ ಒಳಗಡೆ ಇದನ್ನು ಮಾಡ್ತಾ ಇರೋದನ್ನು, ಚೀನಿಯರು ಆಕ್ರಮಣ ಮಾಡ್ತಾ ಇರೋದನ್ನು ತಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ, ಏನು ಮಾಡ್ತಾ ಇದೆ ನಮ್ಮ ಸೈನ್ಯಕ್ಕೆ ಯಾಕೆ ತಡೆಯೋಕ್ಕಾಗ್ತಾ ಇಲ್ಲ, ನಮ್ಮ ಸೈನಿಕರು ಹೊಡೆಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇದು ಎಂಥವ್ರಿಗೆ ಆದರೂ ಕೋಪ ತರಿಸುವಂಥದ್ದು ಮತ್ತು ಎಂಥವ್ರಿಗಾದರೂ ಬೇಸರ ಉಂಟು ಮಾಡುವಂಥದ್ದು, ಮತ್ತು ಈ ಮನುಷ್ಯನ ಬಗ್ಗೆ ಈತ ಯಾಕೆ ಹೀಗೆ ದೇಶ ವಿರೋಧಿ ಹೇಳಿಕೆ ಕೊಡ್ತಾನೆ ಅನ್ನುವಂಥ ಒಂದು ಭಾವವನ್ನು ಉಂಟು ಮಾಡೋದು. ಇದನ್ನು ಗಮನಿಸಿದಂಥ ಒಬ್ಬ ಬಾರ್ಡರ್ ರೋಡ್ ಆರ್ಗನೈಜೇಷನ್ನ ಮಾಜಿ ನಿರ್ದೇಶಕ, ಆತ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ, ಲಕ್ನೋ ಕೋರ್ಟ್ನಲ್ಲಿ. ಇವರು ಉದಯ್ ಶಂಕರ್ ಶ್ರೀವಾಸ್ತವ್ ಅಂತ ಇವ್ರ ಹೆಸರು. ಉದಯ್ ಶಂಕರ್ ಶ್ರೀವಾಸ್ತವ್ ಅವರು ಲಕ್ನೋ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ಸಮನ್ಸ್ ಜಾರಿ ಆಗುತ್ತೆ, ರಾಹುಲ್ ಗಾಂಧಿಗೆ ಹಾಜರಾಗೋದಿಲ್ಲ. ಒಂದು ಸಲ ಮಾಡ್ತಾರೆ, 2 ಸಲ ಮಾಡ್ತಾರೆ, ಕ್ರಿಮಿನಲ್ ಕೇಸ್ ಇದು. ಆಮೇಲೆ ಅದೇ ಸಂದರ್ಭದಲ್ಲಿ ಮುಂದೆ ಯಾವಾಗ ಈತ ಕೋರ್ಟ್ಗೆ ಹಾಜರಾಗೋದಿಲ್ವೋ, ಮುಂದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಇದಕ್ಕೆ ತಡೆಯಾಜ್ಞೆಯನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಡೆಯಾಜ್ಞೆಯನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ಕೋರ್ಟು ಅದನ್ನು ನಿರಾಕರಿಸುತ್ತೆ. ಮೇ 29ನೇ ತಾರೀಕು ಇದನ್ನು ನಿರಾಕರಿಸುತ್ತೆ. ಇಲ್ಲ, ಆ ರೀತಿ ನಾವು ಮಾಡಲಿಕ್ಕಾಗೋದಿಲ್ಲ, ರಾಹುಲ್ ಗಾಂಧಿ ಹಾಜರಾಗಲೇಬೇಕು ಕೋರ್ಟ್ಗೆ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಅದು ಈಗ ಜಸ್ಟಿಸ್ ದೀಪಂಕರ್ ದತ್ತಾ ಮತ್ತು AG ಮಸೀಹಾ ಅವ್ರ ಬೆಂಚ್ಗೆ ನಿನ್ನೆ ವಿಚಾರಣೆಗೆ ಬರುತ್ತೆ, ಸೋಮವಾರ ದಿವಸ. ಬಂದಂಥ ಸಂದರ್ಭದಲ್ಲಿ ಆನರಬಲ್ ಜಸ್ಟಿಸ್ ತುಂಬ ಸರಳವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲೇ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಕಕ್ಷಿದಾರರು ಏನಾದರೂ ಆ ರೀತಿ ಅವರು 2000 ಸ್ಕ್ವೇರ್ ಕಿಲೋಮೀಟರ್ ವಶಪಡಿಸ್ಕೊಂಡದ್ದನ್ನು ಕಂಡಾರೆ ಏನಾದರೂ ಕಂಡಿದ್ದಾರಾ? ಇವ್ರಿಗೆ ಉತ್ತರ ಹೇಳಲಿಕ್ಕೆ ಏನು ಅಭಿಷೇಕ್ ಮನು ಸಿಂಘ್ವಿ ಹತ್ರ ಇರೋದಿಲ್ಲ. ಎರಡನೇದಾಗಿ ಹೇಳ್ತಾರೆ, ನಮ್ಮ ಸೈನಿಕರು ಆ ರೀತಿ ಹೊಡೆಸ್ಕೊಂಡು ಬಂದಿದ್ದರು ಅನ್ನೋದೇನಾದರೂ ನಿಮ್ಮ ಕಕ್ಷಿದಾರರಾದಂಥ ರಾಹುಲ್ ಗಾಂಧಿ ಅವರು ನೋಡಿದ್ದಾರಾ? ಅದಕ್ಕೂ ಇವ್ರ ಬಳಿ ಉತ್ತರ ಇಲ್ಲ. ಆವಾಗ ಕೋರ್ಟ್ ಹೇಳುತ್ತೆ, ನೋಡಿ, ಒಂದು ದೇಶದ ಸೈನ್ಯದ ಬಗ್ಗೆ ಆ ರೀತಿ ಮಾತನಾಡುವುದು ತಪ್ಪು, ಘೋರ ಅಪರಾಧ. ಇದು ದೇಶದ ನಾಗರಿಕನಾಗಲ್ಲದೆ ಇರುವಂಥವನು, ಭಾರತೀಯನಲ್ಲದೆ ಇರೋವನು ಮಾತ್ರ ಈ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಕಕ್ಷಿದಾರರು ಭಾರತೀಯರು ಹೌದಾ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಅವಾಗ ಮೈಲಾರ್ಡ್, ಇವರು ವಿಪಕ್ಷದ ನಾಯಕರು, ಇವರು ವಿಪಕ್ಷದ ನಾಯಕರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಾರದೆ ಬೇರೆ ಯಾರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ? ಅವರೇ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು. ಆವಾಗ
ಬೆಂಚ್ ಹೇಳುತ್ತೆ, ಪೀಠ ಹೇಳುತ್ತೆ, ನೋಡಿ ಒಬ್ಬ ಸಂಸತ್ ಸದಸ್ಯನಾದಂಥವ್ರಿಗೆ ಸಂಸತ್ತಿನಲ್ಲಿ ಮಾತನಾಡಬೇಕು ವಿನಃ ಈ ರೀತಿ ಬೀದಿಯಲ್ಲಿ ನಿಂತು ಮಾತನಾಡಬಾರ್ದು. ನಿಮ್ಮ ಕಕ್ಷಿದಾರರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಿದ್ದಾರೆ, ಮಾಧ್ಯಮದವ್ರ ಎದುರಿಗೆ ಮಾತಾಡಿದ್ದಾರೆ. ಯಾವ ಜಾಗದಲ್ಲಿ ಅವರು ಮಾತಾಡಬೇಕು ಆ ಜಾಗವನ್ನು ಬಿಟ್ಟು ಬಾಕಿ ಎಲ್ಲ ಕಡೆ ಮಾತಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಯಲ್ಲಿ ಬಂದಿರುವಂಥ ವರದಿಯನ್ನೇ ಆಧರಿಸಿ ಅವರು ಮಾತಾಡಿರೋದು, ಅವರೇನು ಸುಳ್ಳು ಮಾತಾಡಿಲ್ಲ, ಇರೋ ವಿಷಯವನ್ನು ಮಾತಾಡಿದ್ದಾರೆ. ಅವರು ಹೇಳ್ತಾರೆ, ಯಾವುದೋ ಒಂದು ಸುದ್ದಿಯನ್ನು ಇಟ್ಕೊಂಡು ಈ ರೀತಿ ಬೀದಿಯಲ್ಲಿ ನಿಂತು ಮಾತನಾಡೋದು ತಪ್ಪಾಗತ್ತೆ. ಸಂಸತ್ ಸದಸ್ಯ ಸಂಸತ್ತಿನಲ್ಲಿ ಮಾತನಾಡಿ ಸರ್ಕಾರದ ಸ್ಪಷ್ಟೀಕರಣವನ್ನು ಕೇಳಬೇಕು. ಅದನ್ನು ಬಿಟ್ಟು ಈ ರೀತಿ ಮಾತನಾಡುವುದರಿಂದ ದೇಶದ ಘನತೆಗೆ, ಸೈನ್ಯದ ಘನತೆಗೆ ಭಾಳ ದೊಡ್ಡದಾದಂಥ ಪೆಟ್ಟಾಗತ್ತೆ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಮೊದಲನೇದಾಗಿ ಈ ಯಾರು ಕೇಸ್ ಹಾಕಿದಾರಲ್ಲ ನಮ್ಮ ಮೇಲೆ, ಅವರು ಸೈನಿಕರೇ ಅಲ್ಲ, ಅವರು ನಮ್ಮ ಮೇಲೆ ಹೆಂಗೆ ಕೇಸ್ ಹಾಕ್ತಾರೆ ನೋಡಿ ಹೆಂಗಿದೆ. ಈ ದೇಶದಲ್ಲಿ ಸೈನಿಕನನ್ನು ಯಾರು ಏನು ಬೇಕಾದರೂ ಅನ್ನಬಹುದು, ಯಾರಿಗೂ ಕೇಸ್ ಹಾಕಂಗಿಲ್ಲ ಅಂತ. ಆತ ಸೈನಿಕ ಆದ್ರೆ ಮಾತ್ರ ನನಗೆ ಅವಮಾನ ಆಗಿದೆ, ನನಗೆ ಈ ರೀತಿ ನೈತಿಕ ಬಲವನ್ನು ರಾಹುಲ್ ಗಾಂಧಿ ಕೂಗಿಸಿದ್ದಾರೆ ಅಂತ ಅವ್ನು ಗಡಿಯಲ್ಲಿ ಕೆಲಸ ಮಾಡೋದು ಬಿಟ್ಟು ತಾನು ಕೋರ್ಟಿಗೆ ಬಂದು ಕೇಸ್ ಹಾಕಬೇಕು, ಕೇಸಿಗೆ ಹೊಡೆದಾಡಬೇಕು. ದೇಶದ ಜನ ಸೈನ್ಯದ ಪರವಾಗಿ ಮಾತಾಡಂಗಿಲ್ಲ, ಹಾಗಂತ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಆವಾಗ ಹೇಳ್ತಾರೆ ಆತ ಕೆಲಸ ನೋಡಿ, ಮಜಾ ನೋಡಿ. ಇಲ್ಲಿ ಈತ ಉದಯ್ ಶಂಕರ್ ಶ್ರೀವಾಸ್ತವ್ ಅನ್ನೋರು ಬಾರ್ಡರ್ ರೋಡ್ ಆರ್ಗನೈಜೇಷನಲ್ಲಿ ಕೆಲಸ ಮಾಡೋದು. ಬಾರ್ಡರ್ ರೋಡ್ ಆರ್ಗನೈಜೇಷನ್ ಏನಪ್ಪ ಅಂತಂದರೆ, ನಮ್ಮ ದೇಶದ ಗಡಿ ಏನಿದೆಯಲ್ಲ ಆ ಗಡಿಯಲ್ಲಿರುವಂಥ ರಸ್ತೆಗಳನ್ನು ಸಂಪೂರ್ಣ ಉಸ್ತುವಾರಿ ಮಾಡುವುದು ಮತ್ತು ದುರಸ್ತಿ ಮಾಡುವುದು, ಹೊಸ ರಸ್ತೆಯ ನಿರ್ಮಾಣ ಮಾಡೋದು. ಇದು ಒಂದು ರೀತಿಯ ಪ್ಯಾರಾಮಿಲಿಟ್ರಿ ಕೆಲಸ ಇದ್ದಂಗೆ. ಅಂದರೆ ಸೈನ್ಯದವರು ಏನು ಕೆಲಸ ಮಾಡ್ತಾರೋ ಅದಕ್ಕೆ ಪೂರಕವಾಗಿರುವಂಥ ಅಂಗಸಂಸ್ಥೆ ಇದು. ಸೈನ್ಯದ್ದೇ ಭಾಗ ಎನ್ನುವ ರೀತಿಯಲ್ಲಿರುವಂಥ ಬಾರ್ಡರ್ ರೋಡ್ ಆರ್ಗನೈಜೇಷನ್. ನೀವು ಎಲ್ಲಾದರೂ ಈ ಕಾಶ್ಮೀರ ಕಡೆ ಹೋದಾಗ ಅಥವಾ ಅರುಣಾಚಲ್ ಪ್ರದೇಶಕ್ಕೆ ಹೋದಾಗ ಅಥವಾ ಜಮ್ಮು ಕಾಶ್ಮೀರದ ಬಿಟ್ಟು ಈ ಕಡೆ ಅಠಾರಿ ಬಾರ್ಡರ್, ಈ ಕಡೆ ಪಂಜಾಬ್ ಕಡೆ ಹೋದಾಗ ಎಲ್ಲರೂ ನೋಡಿದಾಗ ಬಿ ಆರ್ ಒ ಅಂತ ಇರುತ್ತೆ. ಉತ್ತರಾಖಂಡ್ ಕಡೆ ಹೋದಾಗ, ಹಿಮಾಚಲ್ ಪ್ರದೇಶ ಹೋದಾಗ BRO ಅಂತ ಬೋರ್ಡ್ ಹಾಕ್ತದೆ, ಅಂದರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತ. ಅದು ಬಾರ್ಡರ್ ರೋಡ್ಗಳನ್ನು ನಿರ್ವಹಣೆ ಮಾಡುವಂಥ ಸಂಸ್ಥೆ, ಸರ್ಕಾರಿ ಸಂಸ್ಥೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ. ಅದರ ಪೂರ್ವ ನಿರ್ದೇಶಕ ಮಾಡಿರುವಂಥ ಕೇಸ್ ಇದು ಉದಯ್ ಶಂಕರ್ ಶ್ರೀವಾಸ್ತವನ್ನವರು. ಆತ ಸೈನ್ಯದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವರು, ತನ್ನನ್ನು ತಾನು ಒಬ್ಬ ಯೋಧ ಅಂತ ಅಂದ್ಕೊಂಡೇ ಕೆಲಸ ಮಾಡೋದು. ಇವರೆಲ್ಲ ರಸ್ತೆಯಲ್ಲಿ ಕಲ್ಲೆತ್ತಾರೆ, ಮೇಲ್ಗಡೆಯಿಂದ ಡೆಬ್ರೀಸ್ ಬಿಂದದ್ದನ್ನು ತೆಗೆದು ಟನಲ್ಗಳನ್ನ ಕ್ಲಿಯರ್ ಮಾಡ್ತಾರೆ ಅಂತಂದ್ರೆ ಅದರ ಅರ್ಥ ಅವರು ದೇಶಕ್ಕಾಗಿ ಅವರು ಸೇವೆ ಮಾಡ್ತಾ ಇಲ್ಲ ಅಂತ ಎಂದೂ ನಾವು ಅನ್ಕೋಬಾರ್ದು. ಈ ಕಣಿವೆ ಪ್ರದೇಶದಲ್ಲಿ ಒಂದು ಅವಲಾಂಚ್ ಆದ ಸಂದರ್ಭದಲ್ಲಿ, ಅಂದರೆ ಮೇಲ್ಗಡೆಯಿಂದ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳು ಬಂದು ಬಿದ್ದ ಸಂದರ್ಭದಲ್ಲಿ ಅದನ್ನು ತೆಗೆದೇ ಹೋದರೆ ನಮ್ಮ ಸೈನ್ಯದ ವಾಹನಗಳೇ ಮೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಲ್ಲ, ಕಾನ್ವಾಯ್ಗಳೇ ಹೋಗೋದಿಲ್ಲ. ಇವರ ಕೊಡುಗೆ ದೇಶಕ್ಕೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅವ್ರದ್ದು ಅಪರಿಮಿತವಾದದ್ದು. ಅಂಥ ಸೇವೆಯನ್ನು ನಗಣ್ಯಗೊಳಿಸಿ ಇವರ ಕಕ್ಷದಾರರಾದಂಥ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಅವರೇನು ಸೈನಿಕರ ಅಂತ ಪ್ರಶ್ನೆ ಕೇಳ್ತಾರೆ. ಅಂದರೆ ಈ ರೀತಿಯಾದಂಥ ಮನಸ್ಥಿತಿ ಇರುವವರೇ ಈ ರೀತಿ ಕೇಸ್ ತಗೊಳ್ಳೋದು ಒಂದು. ಎರಡನೇದು, ಈತ ಸಂಸತ್ ಸದಸ್ಯ ಬೇರೆ, ಕಾಂಗ್ರೆಸ್ಸಿಂದ ಸಂಸತ್ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ, ಅವರೇ ಈ ರೀತಿಯಾದಂಥ ಮಾತುಗಳನ್ನ ಆಡ್ತಾರೆ ಅಂತಂದರೆ ನಮ್ಮ ಸಂಸತ್ತಿನಲ್ಲಿ ಯಾವ ರೀತಿಯ ಜನ ಬಂದು ಕೂತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಭಾಳ ನಾವೆಲ್ಲ ತೀರ ಮೇಲ್ಮನೆ ಅಂತ ಕರೆಯುವಂಥ ದೊಡ್ಡವರಿರುವಂಥ ಜಾಗ ಇರುವಂಥ ರಾಜ್ಯಸಭೆಯಲ್ಲಿ ಇರೋದು ಅಭಿಷೇಕ್ ಮನು ಸಿಂಘ್ವಿ. ಅಂಥವರೇ ಈ ರೀತಿ ಮಾತಾಡ್ತಾರೆ. ಅವ್ರೇನು ಸೈನಿಕರ ಕೇಸ್ ಹಾಕಲಿಕ್ಕೆ ಅಂತ ಪ್ರಶ್ನೆ ಕೇಳ್ತಾರೆ ಜಡ್ಜ್ಗೆ. ಸೈನಿಕರಲ್ಲದೆ ಇರೋರು ಕೇಸ್ ಹಾಕಬಾರ್ದ ಅಂತ ಪೀಠ ಪ್ರಶ್ನೆ ಕೇಳುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ನಮ್ಮ ಕಕ್ಷದಾರರು ಇದರ ಬಗ್ಗೆ ಕ್ಷಮೆ ಕೇಳಲಿಕ್ಕೆ ತಯಾರಿದ್ದಾರೆ ಅನ್ನುವ ರೀತಿಯಲ್ಲಿ ತಮ್ಮ ಸಮಜಾಯಿಷಿಯನ್ನು ಹೇಳುವ ಪ್ರಯತ್ನ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದರೆ, ಯಾವಾಗ ಇವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೇಸು ವಜಾ ಆಗತ್ತಲ್ಲ, ವಜಾ ಆದ ತಕ್ಷಣ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತರ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಉದಯ್ ಶಂಕರ್ ಶ್ರೀವಾಸ್ತವ್ ಅವ್ರಿಗೆ. ಅವರೇನು ಮಾಡ್ತಾರೆ, ತಮ್ಮ ವಕೀಲರಾದಂಥ ಗೌರವ್ ಭಾಟಿಯಾ ಕರ್ಕೊಂಡು ಹೋಗಿ ಕೇವಿಯಟ್ ಹಾಕ್ಬಿಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಅಂದರೆ ಇವರ ವಾದವನ್ನು ಆಲಿಸಲಾರದೆ ಅವರಿಗೆ ಸ್ಟೇಯನ್ನು ಕೊಡಬಾರ್ದು, ಆ ರೀತಿ ಅಂತ ಕೇವಿಯಟ್ ಹಾಕ್ಬಿಟ್ಟಿರ್ತಾರೆ. ಹೀಗಾಗಿ ಈಗ ವಾದ ಪ್ರತಿವಾದ ನಡೀತಾ ಇದೆ. 3 ವಾರಗಳ ತಡೆ. ಇಷ್ಟೆಲ್ಲ ಮಾತನಾಡಿದ ಮೇಲೂ ಈ ಮನುಷ್ಯನಿಗೆ 3 ವಾರಗಳ ತಡೆ. ಲಖನೌ ಕೋರ್ಟಿನಲ್ಲಿ ಈತನ ಕುರಿತು ವಿಚಾರಣೆ ನಡೆಯಲ್ಲ. ರಾಹುಲ್ ಗಾಂಧಿ ಬಗ್ಗೆ ತಪರಾಕಿ ಹಾಕಿದ್ದು ನಿಜ, ತರಾಟೆಗೆ ತೆಗೆದುಕೊಂಡದ್ದು ನಿಜ, ನೀನು ಭಾರತೀಯ ಹೌದಲ್ಲೋ ಅಂತ ಪ್ರಶ್ನೆ ಮಾಡಿದ್ದು ನಿಜ, ನೀನೇನು ಹೋಗಿ ಅಲ್ಲಿ ಕಣಿವೆ ಹೋಗಿ ನೋಡ್ಕೊಂಬಂದಿದ್ದೆ 2000 ಸ್ಕ್ವೇರ್ ಕಿಲೋಮೀಟ್ರ್ ಅಂತ ಕೇಳಿದ್ದು ನಿಜ, ಸಾರ್ವಜನಿಕ ವೇದಿಕೆಯಲ್ಲೆಲ್ಲ ನೀವು ಈ ರೀತಿ ಮಾತಾಡಬಾರ್ದು ಅಂತ ಬುದ್ಧಿ ಹೇಳಿದ್ದು ನಿಜ. ಆದರೆ ಕೊನೆಗೆ 3 ವಾರ ಇದನ್ನು ಮುಂದೂಡಲಾಗಿದೆ, ತಡೆಯಾಜ್ಞೆಯನ್ನು ಕೊಡಲಾಗಿದೆ.
ಎಂಥ ವಿಚಿತ್ರವಾದ ಸನ್ನಿವೇಶ ನೋಡಿ. ಈ ರಾಹುಲ್ ಗಾಂಧಿ ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಮೊದಲನೇದಾಗಿ ಇವರು ಸುಪ್ರೀಂ ಕೋರ್ಟ್ ಹೋಗಿ ಮುಂಚೆ ಒಂದು ಸಲ ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ಬಂದಿದ್ದರು. ರಫೇಲ್ ಕುರಿತಾಗಿ ಸುಳ್ಳು ಹೇಳಿಕೆಯನ್ನು ಕೊಟ್ಟದ್ದಕ್ಕೆ ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದರು. ಎರಡನೇದು, ಈ ಮನುಷ್ಯ ನಮ್ಮ ವೀರ ಸಾವರ್ಕರ್ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಈತನಿಗೆ ಯಾವ ರೀತಿ ತಪರಾಕಿ ಹಾಕಲಾಗಿತ್ತು ಅಂತಂದರೆ, ಸ್ವಾತಂತ್ರ್ಯ ಯೋಧರ ಕುರಿತು ಬಾಯಿಗೆ ಬಂದ ಹಾಗೆ ಹಗುರವಾಗಿ ನಿಮ್ಮ ಕಕ್ಷಿದಾರರು ಮಾತನಾಡಬಾರದು ಅಂತ ಪೀಠ ಹೇಳಿತ್ತು. ರಾಹುಲ್ ಗಾಂಧಿ ಇದನ್ನು ಯಾವುದು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ರಾಹುಲ್ ಗಾಂಧಿ ಯಾವ ರೀತಿಯ ಮನಸ್ಥಿತಿಯ ವ್ಯಕ್ತಿ ಅಂದರೆ, ಲೋಕಸಭೆಯಲ್ಲಿ ಸದನ ನಡೆದ ಸಂದರ್ಭದಲ್ಲಿ ಈತ ಮುಜರಾದಲ್ಲಿ ಡಾನ್ಸ್ ಬಾರಲ್ಲಿ ಕೂತಂಗೆ ಹಿಂಗೆ ಕೈ ಇಟ್ಕೊಂಡು ಕೂತಿರ್ತಾರೆ. ಯಾವ ರೀತಿ ಕೂತಿರ್ತಾರೆ ಅಂದರೆ, ಈ ಧನ್ನಾ ಶೇಟ್ ಅಂತಾರೆ. ಧನ್ನಾ ಶೇಟ್ಗಳು ಈ ಮುಜರಾದಲ್ಲಿ ಕೂತಿರ್ತಾರಲ್ಲ, ಟೆಕ್ಕೆ ಮೇಲೆ ಕೈ ಇಟ್ಕೊಂಡು ಒಂದು ಹಾಸಿಗೆ ಮೇಲೆ ಪವಡಿಸ್ಕೊಂಡು ಕೂತಿರ್ತಾರಲ್ಲ, ಮುಂಚಿನ ಕಾಲದಲ್ಲಿ ರಾಜರ ಕೂಡ್ತಾರೆ. ಆ ಶೈಲಿಯಲ್ಲಿ ಈ ಮನುಷ್ಯ ಕೂತು ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ. ಇವ್ರಿಗೆ ಯಾವುದರ ಬಗ್ಗೆ ಗಾಂಭೀರ್ಯ ಇಲ್ಲ. ಆಮೇಲೆ ಈ ದೇಶದಲ್ಲಿರುವಂಥ ಸಂವಿಧಾನಿಕ ಸಂಸ್ಥೆಗಳಾವಿದಲ್ಲ, ಕೋರ್ಟ್ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಎಲ್ಲದರ ಕುರಿತಾಗಿ ಈತ ಹಗುರವಾಗಿ ಲಘುವಾಗಿ ಏನು ಬೇಕಾದರೂ ಮಾತಾಡ್ಬೋದು. ನನ್ನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಆತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದನ್ನು ಆತ ಈ ರೀತಿ ದುರುಪಯೋಗ ಮಾಡ್ಕೋತಾರೆ. ಅಹಂಕಾರದ ಪರಾಕಾಷ್ಠೆ ಏನಿದೆ ಅದಕ್ಕೆ ಇವತ್ತು ಒಂದು ಚೂರು ಹಿಂಗೆ ಚೂಟಿದ್ದಾರೆ ಸುಪ್ರೀಂ ಕೋರ್ಟ್ನವರು. ನೀನು ಭಾರತೀಯ ಹೌದೋ ಅಲ್ಲವೋ ಅನ್ನೋದನ್ನು ಅವರು ಪ್ರಶ್ನೆ ಕೇಳಿದ್ದಾರೆ. ಈಗ ಇನ್ನೊಂದು ಕೋರ್ಟ್ನಲ್ಲಿ, ಅದೇ ಅಲಹಾಬಾದ್ ಹೈಕೋರ್ಟ್ನಲ್ಲಿ, ಇದು ನಡೆದು ಸುಪ್ರೀಂ ಕೋರ್ಟಲ್ಲಿ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈತನ ಭಾರತೀಯ ಹೌದಾ ಅಲ್ಲೋ ಅನ್ನೋದು ಕುರಿತಾಗಿಯೂ ಕೇಸಿದೆ. ನೋಡಿ ಎಂಥ ಮಜಾ ಇದೆ ನೋಡಿ, ಕಾಕತಾಳೀಯ ಹೆಂಗಿರುತ್ತೆ ನೋಡಿ. ಮಾತುಗಳಿಗೂ ಮತ್ತು ಜೀವನದಲ್ಲಿ ಸಂದರ್ಭಗಳಿಗೂ ಹೇಗೆ ಹೋಲಿಕೆ ಆಗತ್ತೆ ಅನ್ನೋದಕ್ಕೆ ಎಲ್ಲನೂ ದೇವರು ಕರ್ಮ ಸಿದ್ಧಾಂತ. ಇದಕ್ಕೆ ಅದು ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಭಾರತೀಯ ಹೌದೋ ಅಲ್ಲೋ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಕೋರ್ಟಲ್ಲಿ ಭಾರತೀಯ ಅಲ್ಲ, ಬ್ರಿಟಿಷ್ ಪ್ರಜೆ ಅಂತ ಲಕ್ನೋ ಬೆಂಚ್ನಲ್ಲಿ ಇದರ ಕುರಿತಾಗಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಇದರ ಮಾಹಿತಿ ಆಗಲೇ ಬಂದಾಗಿದೆ. ಆ ಕಕ್ಷಿದಾರ ಯಾರು ಹಾಕಿದ್ದಾರೆ ಕೇಸು, ಅವರು ಮಾಹಿತಿ ಹಕ್ಕು ಆಗೋದ್ರಿಂದ ಮಾಹಿತಿಯನ್ನು ಪಡೆದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ರಾಹುಲ್ ಗಾಂಧಿಗೆ ಇಷ್ಟೆಲ್ಲ ಆದರೂ ಕೂಡ ತಾನು ಈ ರೀತಿ ಅವಿವೇಕತನವನ್ನು ಮಾಡಬಾರದು ಅನ್ನೋದು ಮಾತ್ರ ಅಬ್ಸಲ್ಯೂಟ್ಲಿ ಗೊತ್ತಿಲ್ಲ. ಈಗ ಇದರ ಕುರಿತು ಕಾಂಗ್ರೆಸ್ಸಿನ ಪ್ರತಿಕ್ರಿಯೆ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ. ಕಾಂಗ್ರೆಸ್ನವರು ಅಂತಾರೆ, ಕೋರ್ಟ್ನವರು ಈ ರೀತಿ ಎಲ್ಲ ಮಾತಾಡಬಹುದಾ? ಒಬ್ಬ ವಿಪಕ್ಷ ನಾಯಕ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಾರದೆ ಇನ್ಯಾರು ತರಾಟೆಗೆ ತೆಗೆದುಕೊಳ್ಳಬೇಕು? ಆತ ಪತ್ರಿಕಾಗೋಷ್ಠಿ ಮಾಡೋದು ಹೇಳೋದು ಅವನ ಹಕ್ಕು. ಹಾಗಂತ ಕೋರ್ಟು ಒಂದು ಹೆಜ್ಜೆ ಮುಂದೆ ಹೋಗಿದೆ ಅನ್ನೋ ರೀತಿ ಕೋರ್ಟಿನ ವಿರುದ್ಧ ಮಾತಾಡ್ತಾರೆ. ಇಷ್ಟು ದಿವಸ ಕೋರ್ಟ್ ಈತನನ್ನು ತಡೆದಿರೋದು. ಈತನಿಗೆ ಸೂರತ್ನಲ್ಲಿ ಮಾರ್ಚ್ 2023ಕ್ಕೆ ಈತನಿಗೆ ಸೂರತ್ ಕೋರ್ಟ್ನಲ್ಲಿ ಈತನಿಗೆ 2 ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಯಾವ ಕಾರಣಕ್ಕೆ? ಮೋದಿ ಅನ್ನುವಂಥ ಸರ್ನೇಮಿನವರೆಲ್ಲ ಕಳ್ಳರು ಅಂತ ಈತ ಹೇಳಿದರು. ಆವಾಗ ಸುಪ್ರೀಂ ಕೋರ್ಟೇ ಈತನನ್ನು ಕಾದಿದ್ದು. ಅವತ್ತು ತಡೆಯಾಜ್ಞೆ ಕೊಡದೆ ಹೋಗಿದ್ರೆ ಈತ ಮುಂದೆ ಮೊದಲೇದಾಗಿ ಚುನಾವಣೆಗೆ ನಿಲ್ಲಕ್ಕಾಗ್ತಿರಲಿಲ್ಲ, ಎರಡನೇದು ವಿಪಕ್ಷ ಸ್ಥಾನ ಪ್ರಶ್ನೆನೇ ಇರ್ತಿದ್ದಿಲ್ಲ, ಜೈಲಿನಲ್ಲಿರಬೇಕಾದಂಥ ವ್ಯಕ್ತಿ. ಆತನಿಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇಲ್ಲಿವರೆಗೂ ಅದು ಸೆಟ್ಲ್ ಆಗಿಲ್ಲ ಕೇಸು. ಈಗ ಇವ್ರು ಹೇಳ್ತಾರೆ ನಮ್ಮ ಕೋರ್ಟಿನ ವ್ಯವಸ್ಥೆ ಸರಿಯಿಲ್ಲ. ಅವರು ಸ್ವತಃ ರಾಹುಲ್ ಗಾಂಧಿಗೆ ಈ ರೀತಿ ರಾಹುಲ್ ಗಾಂಧಿಯನ್ನು ಆಕಾಶದಿಂದ ಇಳಿದು ಬಂದಿರೋದ. ನಿನ್ನೆ ಸುಹೇಲ್ ಸೇಠ್ ಅವ್ರದ್ದು ಒಂದು ಇಂಟರ್ವ್ಯೂ ANIನಲ್ಲಿ ಪಾಡ್ಕಾಸ್ಟ್ ಮಾಡಿದರು. ಆ ಪಾಡ್ಕಾಸ್ಟ್ನಲ್ಲಿ ಸುಹೇಲ್ ಸೇಠ್ ಭಾಳ ಚೆನ್ನಾಗಿ ಹೇಳಿದರು. ಯಾವುದೇ ತಾಯಿ ಮಗ ಈ ರೀತಿಯಾದಾಗಿ ದೇಶದ ವಿರುದ್ಧ ಮಾತನಾಡಿದ ಸಂದರ್ಭದಲ್ಲಿ ಆಕೆ ಕಪಾಳ ಮೋಕ್ಷ ಮಾಡಬೇಕು. ಆತನಿಗೆ ಸೋನಿಯಾ ಗಾಂಧಿ ಈತನನ್ನು ಈ ರೀತಿ ಮಾತಾಡಲಿಕ್ಕೆ ಹೆಂಗೆ ಬಿಟ್ಟಿದ್ದಾರೆ? ರಾಹುಲ್ ಗಾಂಧಿ ಈ ದೇಶದ ಇಡೀ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ, ದೇಶದ ಎಕಾನಮಿ ಡೆಡ್ ಅಂತ ಮಾತಾಡ್ತಾರೆ. ದೇಶದ ಪ್ರಜೆಯಾಗಿದ್ದರೆ ಈ ರೀತಿ ಮಾತನಾಡುವ ಪ್ರಶ್ನೆಯೇ ಬರೋದಿಲ್ಲ. ಈತನ ಬೆಳೆಸಿರುವ ರೀತಿ ಸರಿಯಿಲ್ಲ. ಮಾತನಾಡಬೇಡ ಅಂತೇಳಿ ಆತನ ಕಪಾಳಕ್ಕೆ ಹೊಡಿಬೇಕಾಗಿತ್ತು ಅವ್ರ ತಾಯಿ. ಒಂದೇ ಒಂದು ಶಬ್ದವನ್ನು ಮಾತಾಡೋದಿಲ್ಲ. ಈತ ಭಾರತ್ ಜೋಡೋ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಪ್ರಾರಂಭದ ದಿವಸಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಬ್ರ್ಯಾಂಡ್ ಸ್ಟ್ರಾಟಜಿಸ್ಟ್ ಅವರು ಸುಹೇಲ್ ಸೇಠ್ ಅಂತೇಳಿ, ತುಂಬ ಚೆನ್ನಾಗಿದೆ ಅದು ಪಾಡ್ಕಾಸ್ಟು. ಆದರೆ ಈತನ ನಡವಳಿಕೆಯನ್ನು ನೋಡಿದರೆ ಪ್ರತಿ ದಿವಸ ಈತ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾನೆ. ದೇಶ ವಿರುದ್ಧವಾಗಿ ಮಸಲತ್ತು ಮಾಡುವ ರೀತಿಯಲ್ಲಿ ಈತನ ನಡವಳಿಕೆ ಇರುತ್ತೆ. ಅಂಥವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಈತನಿಗೆ ತಕ್ಕ ಶಾಸ್ತಿ ಆಗದೆ ಹೋದರೆ ದೇಶಕ್ಕೆ ಭಾಳ ಕಂಟಕ ಇದೆ ಅನ್ನುವಂಥ ಮಾತನ್ನು ಸುಹೇಲ್ ಸೇಠ್ ಹೇಳಿದ್ದಾರೆ. ಈಗ ಕೋರ್ಟ್ ಬೇರೆ ಈ ರೀತಿ ತಪರಾಕಿ ಹಾಕಿದೆ. 3 ವಾರದ ನಂತರ ಮತ್ತೆ ವಿಚಾರಣೆ ಇದೆ. ಒಂದು ನೆನ್ಪಿಟ್ಕೊಳ್ಳಿ, ಇರುವ 18 ಕೇಸುಗಳಲ್ಲಿ ಯಾವುದಾದ್ರೂ ಕೇಸ್ನಲ್ಲಿ ಈತ ಫಿಟ್ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನಮ್ಮ ಕಣ್ಣೆದುರಿಗೇನೆ ನಮ್ಮ ದೇವೇಗೌಡರ ಮೊಮ್ಮಗ ಜೈಲಲ್ಲಿರೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಈತನೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಲ ಏನಾಗತ್ತೆ, ಕೃಷ್ಣನ ನ್ಯಾಯ 100 ತಪ್ಪುಗಳಾದ ಮೇಲೆ 101ನೇ ತಪ್ಪಿಗೆ ಶಿಕ್ಷೆ ಆಗತ್ತೆ. ಹಾಗೆ ಈತನ ಶಿಕ್ಷೆಗೆ ನಾವು ಕಾಯಲೇಬೇಕು. ಭಾರತದಲ್ಲಿ ನಾವು ಅದನ್ನು ಬಿಟ್ಟು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಸಹಾಯಕರು.
ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.